ಏನು ಮಾಡಿಡಕ್ಕಿ ನಾನು ನಿಮಗೆ ಹೇಳ್ತೇನ್ರಿ, 1,00,000 ರೂಪಾಯಿ ನಿಮ್ಮ ಕೈಯಾಗ ಕೊಡ್ತೀನಿ. ರೊಕ್ಕನ ತಿಂದು ಬದುಕಿದವ್ರು ಯಾರದಾರ ಈ ಭೂಮಿ ಮೇಲೆ? ಎಮ್ಮಿ ಮುಂದೆ ಹೋಗಿರಿ ನೀವು. ನಿಮ್ಮ ಮನೆಯಾಗ ಕಟ್ಟಿದ ಎಮ್ಮಿ ಮುಂದೆ ಹೋಗಿರಿ ನೀವು. ಒಂದು ನೋಟ್ ಹಿಂಗೆ ಬಾಯಾಗ ಇಟ್ಕೊಳ್ಳೋದು, ಹಿಂಗೆ ದಬ್ಬಿ ಬಿಡ್ತೈತಿ ಹಿಂದಕ್ಕೆ, ಹಿಂಗೆ ದಬ್ಬಿ ಬಿಡ್ತೈತಿ ಹಿಂದಕ್ಕೆ. ಆ ಎಮ್ಮಿ ತಂದವನು ಮುಂದೆ ಹೋಗಿರಿ. ಮಂದಿ ನೋಡ್ಲಿಲ್ಲ ಅಂದ್ರೆ ಅದನ್ನ ಹಿಂಗೆ ಮುಚ್ಕೊಂಡು ಹೋಗ್ತಾರೆ. ಸಗಣಿಯಾಗಿ ಬಿದ್ದರು ತೊಳ್ಕೊಂಡ್ರ ತಗೊಂತಾರ, ಅದನ್ನು ತೊಳ್ಕೊಂಡ್ರ ತಗೊಂತಾರೆ. ಅವಕ್ಕೆ ಗೊತ್ತದ ಮನೆಯೊಳಗೆ ಸಾಕಿರುವಂತಹ ನಾಯಿಗೆ, ಮನೆಯೊಳಗೆ ಸಾಕಿರುವಂತಹ ಬೆಕ್ಕಿಗೆ, ಮನೆಯೊಳಗೆ ಸಾಕಿರುವಂತಹ ದನಕ್ಕೆ, ಮನೆಯೊಳಗೆ ಸಾಕಿರುವಂತಹ ಆಕಳಕ್ಕೆ, ಒಂದು ಸಣ್ಣ ಗಿಳಿ, ಗುಬ್ಬಿ, ಕಾಗಿ, ಗೂಬೆಗೂ ಕೂಡ ಗೊತ್ತೈತಿ ಮನುಷ್ಯ ಬದುಕಬೇಕಾದ್ರೆ ರೊಕ್ಕದಿಂದ ಬದುಕೋದಿಲ್ಲ, ಒಂದಷ್ಟು ಪ್ರಸಾದದಿಂದ ಬದುಕುತ್ತಾನೆ. ಹೊಟ್ಟಿಗೆ ಅನ್ನ ಗಳಿಸಬೇಕೆ ಹೊರತಾಗಿ ಚಿನ್ನ ಗಳಿಸೋದಲ್ಲ. ನಮ್ಮವ್ರು ಹೇಳ್ತಾರೆ, ಉಣ್ಣ ದೊಡವೆಯ ಗಳಿಸಿ ಮಣ್ಣೊಳಗೆ ತಾನಿರಿಸಿ ಸಣ್ಣನೇ ಸಾರಿದವನ ಬಾಳು ಮಣ್ಣು ಕಾಣ ಸರ್ವಜ್ಞ. ಉಣ್ತೀವಿ, ಒಬ್ರು 1 ರೂಪಾಯಿ ತಿಂದ ಬದುಕಿದವ್ರು ನಾವು ಅದೇವಿಲ್ಲ. ಒಂದು ಬಂಗಾರದ ತುಂಡು ಬಾಯಾಗಿ ಇಟ್ಕೊಂಡು ನಾವು ಬದುಕ್ತಾ ಇರೋದೀವಿ? ಸಾಧ್ಯನೇ ಇಲ್ಲ, ತಿನ್ನಕ್ಕಾಗಂಗಿಲ್ಲ. ಆದರೂ ಅದರ ಮೇಲಿನ ಆಸೆ ಬಿಡಂಗಿಲ್ಲ, ಆದರೂ ಅದರ ಮೇಲಿನ ಆಸೆ ಬಿಡಂಗಿಲ್ಲ. ಹುಡುಗನಿಗೆ ತಾಯಿಗೆ ಹಿಡಿದು ಹುಚ್ಚು ಬಿಡಿಸಿದ್ರು. ಮಗ ನಿನ್ನ ಸಂಪತ್ತಾಗಲಿ ಅಂದ್ರು. ಮಗ ತಂದ ರೊಕ್ಕ ನಿನ್ನ ಸಂಪತ್ತಲ್ಲ, ಮಗ ನಿನ್ನ ಸಂಪತ್ತಾಗಲಿ ಅನ್ನೋ ಸಂದೇಶ ಕೊಟ್ಟರು. ತಾಯಿ ಮಗನ ಜೀವನ ಮಾಡಕ್ಕೆ ಹಚ್ಚಿದ್ರು. ಸುದ್ದಿ ಊರು ತುಂಬ ಮುಟ್ಟಿತು. ಊರಾಗಿದ್ದವರೆಲ್ಲ ಬಂದು ಪಾದಕ್ಕೆ ಬಿದ್ದರು. ಬುದ್ಧಿ, ನೀವು ತೋಟದಾಗ ಇರೋದು ಬ್ಯಾಡ್ರಿ, ನಮ್ಮ ಮಠದಾಗ ಬರ್ರಿ ಅಂತ ಊರಾಗ ಯಜ್ಞಪುರದೊಳಗೆ ಒಂದು ಮಠದಾಗ ಕರ್ಕೊಂಡ್ಬಂದಿಟ್ರು. ಅಲ್ಲಿ ಗದ್ದಿಗೆ ಮಾಡಿದ್ರು, ಅನುಷ್ಠಾನಕ್ಕೆ ಅನುಕೂಲ ಮಾಡಿದ್ರು. ಆಶ್ಚರ್ಯ ನಿಮಗೆ ಹೇಳ್ತೇನೆ, ಅನುಷ್ಠಾನಕ್ಕೆ ಯಾವಾಗ ಅನುಕೂಲ ಅಂತಲ್ಲ, ಸುತ್ತ ಹಳ್ಳಿ ಜನಕ್ಕೆ ಸಂಗಮಾರ್ಯರ ಪವಾಡ ಲೀಲೆ ಗೊತ್ತಾಗಕತ್ತು. ಸಾವೇ ಬಂದರೂ ಕೂಡ ಸಾವನ್ನ ಧಿಕ್ಕಾರ ಮಾಡೋರು ಬ್ರದರ್ ಅಂತ ಗೊತ್ತಾಗಕತ್ತು. ಸುತ್ತ ಹಳ್ಳಿ ಜನ ಬರಕತ್ತು. ಅವಾಗ ಒಂದು ಗುಂಪು ಹುಟ್ಕೊಂತ ನೋಡ್ರಿ, ಅವಾಗ ಒಂದು ಗುಂಪು ಹುಟ್ಕೊಂಡಿತ್ತು. ಒಂದಿಷ್ಟು ಮಂದಿಗೆ ಚಂದ ಏನಾರ ನಡೀತೈತಂದ್ರೆ ಅದನ್ನ ಕೆಡಿಸ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಂಗಿಲ್ಲ. ಒಟ್ಟ ಏನೂ ಚಂದ ನಡಿಬಾರ್ದು ಅವರಿಗೆ. ಆ ಊರಾಗ ಲೀಲೆ ನಡೆಯಕತ್ತಿದ್ದು, ಶಿವಯೋಗಿಗಳ ಪವಾಡ ನಡೆಯಕತ್ತಿದ್ದು. ಜನ ಬಂದು ಬೇಡ್ಕೊಂತಾರಂದಾಗ ಖುಷಿ ಆಗಬೇಕಾಗಿತ್ತಲ್ಲ, ಖುಷಿ ಆಗಬೇಕಾಗಿತ್ತಲ್ಲ. ಅವ್ರಿಗೆ ಖುಷಿ ಆಗಲಿಲ್ಲ. ಅವ್ರು ಆಲೋಚನೆ ಮಾಡಿಕೊಂಡ್ರು. ಎಂಥ ಆಲೋಚನೆ ಮಾಡಿಕೊಂಡ್ರು ಅಂತಂದ್ರೆ, ಬಹುಶಃ ಇವ್ರ ಲೀಲೆಗಳ ಹಿಂಗೆ ಹೆಚ್ಚಾಕೊಂತ ಹೋದ್ವು ಅಂತಂದ್ರೆ ನಮ್ಮ ಊರಿನ ಘನತೆ ಕಡಿಮೆ ಆಕತಿ, ಏನಾರ ಮಾಡಿ ಅವ್ರನ್ನ ಹಚ್ಚಿ ಬಿಡಬೇಕು ಅಂತ ನಿರ್ಧಾರ ಮಾಡಕತ್ತಿದ್ರು. ಅಲ್ಲಿ ಎಲ್ಲರೂ 1 ನಿಮಿಷ ಕುತ್ಕೊಂಡ್ಬಿಡ್ರಪ್ಪ. ಅಪ್ಪೋರು ವೇದಿಕೆಗೆ ದಯಮಾಡಿಸೋವರೆಗೂ ಎಲ್ಲಿ ನಿಂತೀರ ಅಲ್ಲೇ ನಮಸ್ಕಾರ ಮಾಡ್ರಿ. ಜಯಮಂಗಲಂ ಜಯ ನಮ ಹೇಳ್ಬೇಕೆಲ್ರು. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಶ್ರೀ ಗುರು ಮರುಳಾರಾಧ್ಯ ಶಿವಾಚಾರ್ಯ ಮಹಾರಾಜ ಕಿ, ಜಯಮಂಗಲಂ ಜಯ ನಮ. 2 ಕೈ ಮೇಲೆತ್ತಿ ಜೋರಾದ ಚಪ್ಪಾಳೆಗಳನ್ನು ಪೂಜ್ಯರ ಶ್ರೀಪಾದಕ್ಕೆ ಸಮರ್ಪಣೆ ಮಾಡುವುದರ ಮೂಲಕ ನಾವು ಪೂಜ್ಯರನ್ನು ವೇದಿಕೆಗೆ ಸ್ವಾಗತ ಮಾಡಿಕೊಳ್ಳೋಣ. ಇನ್ನೊಂದು ಸಾರಿ ತಮ್ಮೆಲ್ಲರ ಚಪ್ಪಾಳೆಗಳು ಪೂಜ್ಯರ ಶ್ರೀಪಾದಕ್ಕೆ ಅರ್ಪಿತವಾಗಲಿ. ಸರ್ ಸ್ವಾಗತ ಮಾಡ್ಕೊಂಡು ಇದೀಗ ತಾನೇ ವೇದಿಕೆಗೆ ಆಗಮಿಸಿದ ಪರಮ ಪೂಜ್ಯರಾದ ಶ್ರೀ ಶತಸ್ಥಲ ಬ್ರಹ್ಮಿ ಸಂಗನ ಬಸವ ಶಿವಾಚಾರ್ಯರು ಹಿರೇಮಠ ಮನಗೂಳಿಯವರಿಗೆ ಶ್ರೀಮಠದ ಪರವಾಗಿ, ಯಾವತ್ತು ಭಕ್ತವೃಂದದ ಪರವಾಗಿ, ಮಾತೆಯರ ಪರವಾಗಿ, ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಬಯಸ್ತಾ ಇದ್ದೀವಿ. ಪೂಜ್ಯರ ಆಗಮನ ನಮಗೆ ಬಹಳ ಸಂತೋಷ ತಂದಿದೆ ಅಂತ ಮಾತನ್ನು ಹೇಳ್ತಾ ಯಥಾ ಪ್ರಕಾರವಾಗಿ ಶ್ರೀಮಠದ ಒಡೆಯರಿಂದ ಪೂಜ್ಯರಿಗೆ ಗೌರವ
ಸನ್ಮಾನ ಪ್ರಾರಂಭ ಆಗ್ತದೆ. ತಾವೆಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ಆ ಗೌರವಕ್ಕೆ ಸಾಕ್ಷಿ ಆಗಬೇಕಂತ ವಿನಂತಿಯನ್ನು ಮಾಡ್ತೇವೆ. ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮೆ ಸಂಗನಬಸವ ಶಿವಾಚಾರ್ಯರು ಹಿರೇಮಠ ಮನಗೋಳಿ ಪರಮ ಪೂಜ್ಯರು ಇವತ್ತು ಈ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. ಮತ್ತೊಂದು ಸಾರಿ ಜೋರಾದ ಚಪ್ಪಾಳೆಗಳನ್ನು ಪೂಜ್ಯರ ಶ್ರೀಪಾದಕ್ಕೆ ಸಮರ್ಪಣೆ ಮಾಡೋಣ. ನಾನು ನಿಮಗೆ ಹೇಳ್ತಿದ್ದೆ, ಏನೇ ಇದ್ದರೂ ಕೂಡ ಅಲ್ಲೊಂದಷ್ಟು ಸಮಸ್ಯೆಗಳಿರುತ್ತೆ. ಒಟ್ಟ ಯಾರ ಏಳಿಗೆನೂ ನಮ್ಮವರು ಸಹಿಸೋದಿಲ್ಲ. ಎಷ್ಟು ಚಲೋ ಜನ ನಮ್ಮದು ಅಂತಂದರೆ ಯಾರ್ಯಾರು ಸತ್ಯವನ್ನು ಹೇಳಲಿಕ್ಕೆ ಹೊಂಟಾರೋ ಅವರೆಲ್ಲರಿಗೂ ಒಂದು ಕಳಂಕ ಕೊಟ್ಟವ್ರು ನಮ್ಮ ಮಂದಿ. ಹುಬ್ಬಳ್ಳಿ ಸಿದ್ದಾರೂಢಪ್ಪನ ತಲೆ ಮೇಲೆ ಬೆಂಕಿ ಇಟ್ಟವರು ನಮ್ಮ ಮಂದಿ ಭಾಳ ಚಲೋ ಮಂದಿವರು. ನವಲಗುಂದದ ನಾಗಲಿಂಗಪ್ಪಗ ಸಮಗಾರ ಭೀಮವನ್ನು ಇಟ್ಕೊಂಡಾರಂತ ಕಳಂಕ ಹೊರಿಸಿದವರು ಭಾಳ ಚಲೋ ಮಂದಿವರು. ಒಬ್ರು ಇಬ್ರು ಅಂತಲ್ಲ ನಾ ಹೇಳಕತ್ತಿದ್ದು, ಯಾರ್ಯಾರು ಜಗತ್ತನ್ನು ಉದ್ಧಾರ ಮಾಡ್ತೀನಿ ಅಂತ ಬಂದಾರ ಅವರೆಲ್ಲರಿಗೂ ಕಷ್ಟ ಕೊಟ್ಟಿದ್ದೆ ಇವರೇ. ಒಂದು ನೆನಪಿರಲಿ, ಇಂಥವು ಕೆಟ್ಟ ಹುಳ ಬದುಕಿದ್ದು ಅಂತಾನ ಅಂತಹ ಗಟ್ಟಿ ಮಹಾತ್ಮರು ನಮ್ಮೆಲ್ಲರಿಗೂ ತಮ್ಮ ಲೀಲೆಗಳನ್ನು ತೋರಿಸಿದ್ರು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಮುಗ್ಧ ಸಂಗಮಾರನ ಲೀಲೆಗಳು ಇಡೀ ನಾಡಿಗೆಲ್ಲ ಗೊತ್ತಾಗಕತ್ತು. ಸುತ್ತ ಹಳ್ಳಿ ಜನ ಬರಾಕತ್ತಿದ್ರು. ನಿತ್ಯ ದಾಸೋಹ ಪ್ರಸಾದ ಪ್ರಾರಂಭ ಆಗಕತ್ತು. ಅಷ್ಟೊತ್ತಿಗೆ ಆ ಊರಾಗ ಒಂದು ಗುಂಪು ಹುಟ್ಟುಕೊಂತ್ರಿ. ಕಟ್ಟಿ ಕುಂತು ಮಾತಾಡೋರ್ ಗುಂಪು. ಆ ಕಡೆ ಮನಿಗೂ ಬೇಸರ, ಈ ಕಡೆ ಮಠಕ್ಕೂ ಬೇಸರ. ಅವು ಮನ್ಯಾಗೂ ದುಡಿಯಂಗಲ್ಲ, ಮಠದಾಗೂ ದುಡಿಯಂಗಲ್ಲ. ತಿನ್ನಾಕ್ ಓಡಿ ಬರಾವು ಬಂದು ಸುಮ್ಮನೆ ತಿಂದು ಹೋಗಂಗಿಲ್ಲ. ಪ್ರಸಾದದಾಗ ಮತ್ತೊಂದು ಕೆಟ್ಟ ಹೆಸರಿಟ್ಟು ಹೋಗವು. ಇವತ್ತು ಸಾರಿ ಗುಂಪಾಗಿದ್ದಿಲ್ಲ ನೋಡಂತ. ಯಾವನೋ ಒಬ್ಬ ಗೋಧಿ ಹುಗ್ಗಿ ಉಂಡು ಕೊತ್ತಂಬರಿ ಹಾಕಿದ್ದಿಲ್ರಿ ಅದ್ರಾಗ. ನನಗೆ ಗೋಧಿ ಹುಗ್ಗಿ ಕೊತ್ತಂಬರಿ ಹಾಕ್ಬೇಕ. ಅವಕ್ಕೆ ಆರಿಸ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಒಟ್ಟು ಒಂದು ಹೆಸರು ಇಡಬೇಕು ಅವರು. ನಾನು ನಿಮಗೆ ಹೇಳ್ತೀನಿ ತಾಯಿ, ಅವತ್ತಿನ ಕಾಲಕ್ಕೆ ಆ ಗುಂಪು ಕೊಡ್ದು ಇರ್ತಾವ ಒಂದಷ್ಟು ನೋಡ್ಬೇಕು ನೀವು. ಒಬ್ರು ಒಂದು 5 ಮಂದಿ ಊರಿಗೆ ಬೇಸರಾಗಿದ್ರಂತ. ಅವರು ಊರಿಗೆ ಬೇಸರಾಗಿದ್ರು. ಚಲೋ ಬಣವಿಗೆ ಬೆಂಕಿ ಹಚ್ಚೋದು, ಇಲ್ಲ ಚಲೋ ಕಾರ್ಯಕ್ರಮ ನಡೆದಂತಂದ್ರೆ ಅದನ್ನ ಹಾಳು ಮಾಡೋದು. ಆ ಊರಾಗಿನ ಹಿರಿಯರು ಪಂಚಾಯತಿ ಮೆಂಬರ್ ಕೂಡ ವಿಚಾರ ಮಾಡಿದ್ರು, ಏನಾರು ಮಾಡಿ ಇವ್ರನ್ನ ಊರು ಬಿಡಿಸ್ಬೇಕಂತೇಳಿ. ಇವ್ರು ಊರಾಗಿದ್ರು, ಊರು ಹದಿಗೆಟ್ಟು ಹೋಗತಿ, ಊರು ಬಿಡಿಸ್ಬೇಕಂತೇಳಿ ಅವ್ರ ಪಂಚಾಯತಿ ಮೆಂಬರ್ ತಮ್ಮ ಪಗಾರ ಇಟ್ಟರು ಒಟ್ಟುಗೂಡಿಸಿ 5 ಮಂದಿನೂ ಕರೆದ್ರಂತ. ಏನಂತ, ತಮ್ಮ ಬಾಯಲ್ಲಿ ನೀವು ಭಾಳ ದಿವಸ ಆಯ್ತು ಇಲ್ಲೇ ಅದಿರಿ, ನೀವು 5 ಮಂದಿ ನಮ್ಮ ಊರಿಗೆ ಚಲೋ ಮನುಷ್ಯರಂತೇಳಿ ನಿಮ್ಮನ್ನ ಕಾಶಿಗೆ ಕಳಿಸ್ತೀವಿ, ಕಾಶಿಗೆ ಹೋಗಿ ಬರ್ರು 1 ತಿಂಗಳಂತ. ಒಬ್ಬೊಬ್ರು 20-20 ಸಾವಿರ ಕೊಟ್ರಂತ ಅವ್ರಿಗೆ. ಅವ್ರು ಅಂದ್ರು, ನಾವು ಬಣವಿ ಬೆಂಕಿ ಹಚ್ಚಿದ್ದ ಚಲೋ ಅಂತ ನೋಡ್ಲಿ ಅಂದ್ರಂತ. 20-20 ಸಾವಿರ ಕೊಡಕತ್ತಾರ ಇವರು. ಹೋದ್ರಂತಂತ ಎಲ್ಲರದು 20 ಸಾವಿರ ಇಸ್ಕೊಂಡ್ರು. ಇವ್ರು ಹೊಂಟ್ರು. ಇವ್ರಿಗೆ ಅವ್ರು ಹೋದ್ರೆ ಸಾಕಾಗೈತಿ, ಕಡೆಗೆ 1-2 ತಿಂಗಳರ ನಮ್ಮೂರು ಚಂದ ಇರ್ತೈತೆ ಅಂತೇಳಿ ಇವ್ರು ಹೊಂಟ್ರು. ಅಲ್ರಿ, ಊರಿಗೆ ಬೆಂಕಿ ಹಚ್ಚು ಮಂದಿದು ಹೋಗೋ ಮುಂದೆ ಸುಮ್ಮನೆ ಇರ್ತೈತೆ. 5 ಮಂದಿ ಕೂಡಿ ಹೊಂಟ್ರು. ಟ್ರೈನ್ಗೆ ಹೋಗ್ಬೇಕಂತ ಟ್ರೈನ್ ಬುಕ್ ಮಾಡಿದ್ರು. ಇವರು ಟ್ರೈನ್ಗೆ ಹೋಗಿ ನಿಂತ್ಕೊಂಡ್ರು. ಇವ್ರು ಹೋಗೋ ದಿನಕ್ಕೆ ಹಣೆ ಬಾರಿ ಎಷ್ಟು ಕಟ್ಟಂತೀರಿ, ಅವ್ರಿಗೆ 1 ಸೀಟ್ ಸಿಗೋಲ್ಲ. KSRTC ಬಸ್ನಾಗೆ ಗಂಡು ಮಕ್ಕಳಿಗೆ ಸೀಟ್ ಇಲ್ಲ. ಕೇಳಿರೇನಿಲ್ಲ ನೀವು? ಅದು ಪುರುಷರಿಗೆ ಅಂತ ಬರೆದ ಸ್ಟಿಕ್ಕರ್ ಹರಿದು ಬಿಟ್ಟಾರ ಈಗ ಅದನ್ನು. ಇವು ಗಂಡು ಮಕ್ಕಳು ನೋಡಿ ಕೈ ಮುಗಿದು ಹಿಂಸೆ ಹರಿದು ಬಿಡೋದ ಇವು. ನಿಮಗೆ ಹೇಳ್ತಿಂತ ಈಗ ಟ್ರೈನಾಗ ಹೋಗಿ ಇವ್ರು ನಿಂತ್ಕೊಂಡ್ರು. ಒಟ್ಟ ಸೀಟ್ ಸಿಗಲಿಲ್ಲ. ಟ್ರೈನ್ ಫುಲ್ ಪ್ಯಾಕ್ ಆಗಿಬಿಟ್ಟೈತಿ. ಆಲೋಚನೆ ಮಾಡಿದ್ರು, ಅವ್ರು ಏನು ಮಾಡೋದು. ನಾವು ಕಾಶಿಗೆ ಮುಟ್ಬೇಕಲ್ಲ. ಈ ಗದ್ದಲದಾಗ ನಿಂತು ಹೋಗಕ್ಕಂತೂ ಆಗಂಗಿಲ್ಲ. ಏನಾರು ಐಡಿಯಾ ಮಾಡು ಅಂದ್ರೆ, ಅಲ್ರಿ ಬಣವಿಗೆ ಬೆಂಕಿ ಹಚ್ಚಿದ ಮಂದಿ ತಲೆಯಾಗೇನು ಐಡಿಯಾ ಇರಂಗಿಲ್ಲ. ಆಲೋಚನೆ ಮಾಡಿದೆ. ನಾ ಹೇಳ್ದಂಗೆ ಮಾಡಂದವ, ಏನು ನೀವು ಒಳಗೆ ಹೋಗು ಅಂದ. ಒಬ್ಬವನ್ನ ಕಿಟಕಿಯಾಗ ಹಾಕಿ ಒಳಗೆ ದಬ್ಬಿದ್ರು. ಹಿಂಗೆ ಒಳಗೆ ಹೋಗಿಂದ ಏನು ಮಾಡ್ಬೇಕು ಹೇಳ್ರಿ, ಅವನ ಕೈಯಾಗ ಒಂದು ಹಗ್ಗ ಕೊಟ್ಟರು. ಹಗ್ಗ ಬಿಟ್ಟು ಹಾವೈತೆ ಅಂದ್ಬಿಡ. ರಾತ್ರಿ 11:30 ಆಗೈತಿ. ಹಾವೈತೆ ಅಂದ್ಬಿಡು ಅಂದ. ಇವ ಹಗ್ಗ ಹೋಗಿ ಎತ್ತಿಗೆ ಅವ ಹಗ್ಗ ಹೋಗ್ಬಿಟ್ಟು ಯಪ್ಪ ಹಾವು ಅಂದ್ಬಿಟ್ಟು ಎಲ್ಲರೂ ಇಳಿದು ಓಡೋಗ್ಬಿಟ್ರು. ಆ ಬೋಗಿ ಒಳಗೆ ಏನಿದ್ರಲ್ಲ ಎಲ್ಲರೂ ಇಳಿದು ಓಡೋಗ್ಬಿಟ್ರು. ಇವು ಹೋದು ನೋಡ್ರಿ ಒಳಗೆ. ನೋಡ ಹಾವು ಎಷ್ಟು ಚಂದ ಕೆಲಸ ಮಾಡ್ತೀವಿ, ಮಕ್ಕೊಂಬಿಟ್ರಿ ಅಂತ 2 ಸೀಟಿಗೆ ಒಬ್ಬೊಬ್ಬ ಕಾಲು ಹಾಕೊಂಡು ಮಕ್ಕೊಂಡ್ರಿ ಇವ್ರು ಆ ಬೋಗಿ ಡಬ್ಬ್ಯಾಗ. ರಾತ್ರಿ 11:30 ಆಗಿತ್ತು. ಟ್ರೈನ್ ಸಪ್ಪಳಾಯ್ತು, ಹೋದ್ಬಿಡು ಅಂತ ಇವ್ರು ಅನ್ಕೊಂಡಿದ್ರು. 11:30 12ಕ್ಕೆ ಇವ್ರು ಮಕ್ಕೊಂಡ್ರು. ಟ್ರೈನ್ ಲೇಟಾಗಿ ಹೋಗುತ್ತಂತ ಇವಕ್ಕೆ ನಿದ್ದೆ ಹತ್ತಿ ಬಿಟ್ಟಿತ್ತು. ಇವು ಮಕ್ಕೊಂಡ್ರು. ಮುಂಜಾನೆ 4:30 5 ಗಂಟೆಗೆ ಚಾಯ್ ಅಂತ ಒಬ್ಬ ಚಾ ತಗೊಂಡು ಬಂದ. ಆ ಚಾ ತಗೊಂಡು ಬಂದವನ ಸುದ್ದಿಗೆ ಇವದ್ರಾಗ ಒಬ್ಬ ಎದ್ದ.
ಇದ್ರಾಗ ಒಬ್ಬ ಎಟ್ಟದವ್ರು ಕಾಶಿಗೆ ಬಂದಿವೋ ಮರೆ ಅಂತ ನಾವ ಎಟ್ಟದವ್ರು ಕಾಶಿಗೆ ಬಂದಿವ ಚಾ ಬಂದವ ಅಲ್ಲೋ ಕಾಶಿಗೆ ಬಂದಿವಲ್ಲ ನಾವಲ್ಲೇ ಏನಿದೆ 5:15 ಕಾಶಿಗೆ ಬಂದೇವಲ್ಲ ಅಂದಾಗ ಅವ ಅಂದ ನೀನ್ ಎಲ್ಲಿ ಬಂದಿ ಕಾಶಿಗೆ ಅಂದವ ಯಾಕ ಕಾಶಿಗೆ ಹೋಗಿಲ್ಲ ನೀ ಇಲ್ಲೇ ಅದಿ ಅಂದವ ಎಲ್ಲಿ ಹತ್ತಿದೆ ಅಲ್ಲೇ ಅದಿ ಯಾಕ ಟ್ರೈನ್ ಹೋಗ್ಲಿಲ್ಲನು ಹೋಗೈತಿ ಟ್ರೈನ್ ಮತ್ ನಾನು ಯಾಕೆ ಹೋಗ್ಲಿಲ್ಲ ಈ ಡಬ್ಬ್ಯಾಗ ಹಾವು ಐತಂತ ಯಾರೋ ಒಬ್ರು ಅಂದ್ರಂತ ಈ ಡಬ್ಬಿ ಇಲ್ಲೇ ಬಿಟ್ಟು ಅವ್ರು ಕಾಶಿಗೆ ಹೋಗ್ಯಾರ ನಿಮಗೆ ಹೇಳೋ ವಿಚಾರ ಬೆಂಕಿ ಹಚ್ಚವೇನಿರ್ತಾವಲ್ಲ ಅವು ಇಲ್ಲೇ ಇರ್ತಾವ್ರಿ ಎಲ್ಲಿ ಹೋಗಂಗಿಲ್ಲ ಅವು